ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಜುಡಿಷಿಯರಿ ಮೇನ್ಸ್ ಎಕ್ಸಾಮ್ಸ್ಗೆ ಬೇಕಾಗಿರುವಂತಹ ಬಹುಮುಖ್ಯವಾದ ಒಂದು ಟ್ರಾನ್ಸ್ಲೇಷನ್ ಒಂದು ಪ್ಯಾರಾಗ್ರಾಫ್ ಅಂದರೆ ಜಜ್ಮೆಂಟ್ ಟ್ರಾನ್ಸ್ಲೇಷನ್. ಸೊ ಈ ಜಜ್ಮೆಂಟ್ ಟ್ರಾನ್ಸ್ಲೇಷನ್ ಕೆಲವೊಂದ್ಸಲ ಹೇಗಾಗುತ್ತೆ ಅಂದರೆ, ಈಗ ಹೈಕೋರ್ಟ್ ಜಜ್ಮೆಂಟಿಂದ ಬರ್ಬೋದು, ಟ್ರಯಲ್ ಕೋರ್ಟ್ ಜಜ್ಮೆಂಟಿಂದ ಬರ್ಬೋದು, ಅಥವಾ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇಂದ ಬರ್ಬೋದು. ಸೊ ಇದನ್ನು ನಾವು ಒಂದು ಬೆಂಚ್ ಮಾರ್ಕ್ ಹಾಗೆ ಇಟ್ಕೊಂಡ್ರೆ ಹೈಯೆಸ್ಟ್ ಸ್ವಲ್ಪ ಜಾಸ್ತಿ ಡಿಫಿಕಲ್ಟಿ ಲೆವೆಲ್ ಇರುವಂತಹ ಒಂದು ಜಜ್ಮೆಂಟನ್ನು ತಗೊಂಡು ಅದರದ್ದು ಹೀಗೆ ಒಂದು ಎಕ್ಸಾಂಪಲ್ ಥರ ನಿಮಗೆ ಪ್ರಾಕ್ಟೀಸ್ ಥರ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಸೊ ಇದು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್, ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡ್ತೇನೆ. ಸೊ ನನ್ನ ಒಂದು ಸೂಚನೆ ಏನಂದರೆ, ನಿಮಗೆ ನೀವು ಈ ವಿಡಿಯೋ ನೋಡೋಕ್ಕಿಂತ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಬುಕ್ ಇಟ್ಕೊಳ್ಳಿ, ಆ ಇಂಗ್ಲೀಷ್ ಫ್ರೇಸ್ ಏನಿರುತ್ತೆ ಅದನ್ನು ಬರ್ಕೊಳ್ಳಿ, ಹಾಗೆ ಕನ್ನಡದ್ದು ಇದು ಕೂಡ ಮೀನಿಂಗನ್ನು ಹೇಳ್ತಾ ಹೋಗ್ತೇನೆ. ಸೊ ಹೇಗೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅದನ್ನು ಹೇಗೆ ಇದಾಗಿದೆ, ಕರ್ತೃಕರ್ಮ ಕ್ರಿಯಾಪದ ಅದರ ಹೇಗೆ ಮ್ಯಾಚ್ ಆಗುತ್ತೆ ಅದನ್ನು ನೋಡಿಕೊಂಡು ಆ ಟ್ರಾನ್ಸ್ಲೇಷನ್ ವರ್ಡ್ಸ್ ಫ್ರೇಸಸನ್ನು ಅದನ್ನು ಬರ್ಕೊಳ್ಳಿ ಮುಖ್ಯವಾಗಿ. ಆವಾಗ ನಿಮಗೆ ಯಾವುದೇ ರೀತಿಯ ಜಜ್ಮೆಂಟ್ ಬಂದರೂ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಓಕೆ, ಹಾಗಿದ್ರೆ ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಹೇಗೆ ಕೆಲವೊಂದು ಈ ಒಂದು ಫಸ್ಟ್ ಸೆಂಟೆನ್ಸ್ ಫಸ್ಟ್ ಫ್ರೇಸ್ ಲಾಸ್ಟಿಗೆ ಬರುತ್ತೆ, ಲಾಸ್ಟ್ ಫ್ರೇಸ್ ಮಧ್ಯದಲ್ಲಿ ಬರುವಂತಹದ್ದು, ಈ ವಿಶೇಷಣಗಳು ಆಡ್ಜೆಕ್ಟಿವ್ಸ್ ಆಡ್ವರ್ಬ್ಸ್ ಅದೆಲ್ಲ ಬರುವಾಗ ಹೇಗೆ ಆ ಕನ್ನಡದ ಸೆಂಟೆನ್ಸ್ ಹೇಗೆ ಚೇಂಜ್ ಆಗುತ್ತೆ ಅದಕ್ಕೆಲ್ಲ ಸ್ವಲ್ಪ ಒಬ್ಸರ್ವೇಷನ್ ಇಟ್ಕೊಂಡು ಈ ಒಂದು ಟ್ರಾನ್ಸ್ಲೇಷನನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನೋಡಿ, ಶ್ರೀ ಒಬ್ಬರು ಅಡ್ವೊಕೇಟ್ ಹೆಸರು, ಲರ್ನೆಡ್ ಸೀನಿಯರ್ ಕೌನ್ಸಿಲ್ ಅಪಿಯರಿಂಗ್ ಫಾರ್ ದಿ ಅಪೆಲೆಂಟ್ ಕಂಟೆಂಡೆಡ್ ದ್ಯಾಟ್ ಆಫ್ಟರ್ ಇಂಟ್ರೊಡಕ್ಷನ್ ಆಫ್ ಸೆಕ್ಷನ್ 16 ಇನ್ ದಿ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಬೈ ಆಕ್ಟ್ 68 of 1976 ದಿ ಸೋಷಲ್. ಸೊ ಇಲ್ಲಿ ತನಕ ಒಂದಿದೆ ಅಂತ ತಿಳ್ಕೊಂಡ್ರೆ ಏನಂತ ಹೇಳಿದ್ರು ಈ ಆಕ್ಟ್ ಮುಖಾಂತರ. ಸೊ ಇವರು ಏನು ಕಂಟೆಂಡೆಡ್ ಇದು ಒಂದು ಇದಾದರೆ, ಸೊ ಅದನ್ನು ಕೂಡ ನಾವು ನೋಡಬೇಕಾಗ್ತದೆ. ಸೊ ಈ ಒಂದು ಪೋರ್ಷನ್ ಒಂದಾದರೆ, ನೆಕ್ಸ್ಟ್ ಇದು ದ್ಯಾಟ್ ಆಫ್ಟರ್ ಇಂಟ್ರೊಡಕ್ಷನ್ ಆಫ್ ಈ ಸೆಕ್ಷನ್ ಇಂಟ್ರೊಡಕ್ಷನ್ ಮಾಡಿದ ನಂತರ ಏನಾಯಿತು, ದ ಸೋಷಿಯಲ್ ಸ್ಟೇಟಸ್ ಆಫ್ ಲೆಜಿಟಿಮೆಸಿ ಹ್ಯಾಸ್ ಬಿನ್ ಕನ್ಫರ್ಡ್ ಆನ್, ಈ ಒಂದು ಲೆಜಿಟಿಮೆಸಿ ಅಂತ ಕೊಟ್ಟಿದ್ದಾರೆ ಯಾರಿಗೆ, ಯಾವ ಗ್ರೂಪಿಗೆ, ಆನ್ ಇನ್ನೋಸೆಂಟ್ ಚಿಲ್ಡ್ರನ್ ಹೂ ಆರ್ ಅದರ್ವೈಸ್ ಟ್ರೀಟೆಡ್ ಆಸ್ ಬಾಸ್ಟರ್ಡ್ಸ್ ಅಂತ ಇರುವಂಥದ್ದು. ಸೊ ಇದನ್ನು ನಾವು ಡಿವೈಡ್ ಮಾಡ್ತಾ ಹೋದರೆ ಏನಾಗ್ತದೆ ನೋಡಿ, ಲರ್ನೆಡ್ ಸೀನಿಯರ್ ಕೌನ್ಸಿಲ್ ಅಪಿಯರಿಂಗ್ ಫಾರ್ ದಿ ಅಪೆಲೆಂಟ್, ಅದಕ್ಕೆ ಏನು ಹೇಳ್ತಾರೆ, ಅಪೀಲುದಾರನ ಪರ ಹಾಜರಾದ ಮಾನ್ಯ ಹಿರಿಯ ನ್ಯಾಯವಾದಿ. ಸೊ ನಾವು ಮೊದಲಿಗೆ ಈಗ ನಾನು 1000 ವರ್ಡ್ಸ್ ಅಂತ ಮಾಡ್ತಿದ್ದೆ, ಆವಾಗ ಏನು ಕೇವಲ ಶಬ್ದಗಳದ್ದು ಟ್ರಾನ್ಸ್ಲೇಷನ್ ಮಾಡ್ತಿದ್ವಿ. ಸೊ ಇದು ಅದರದ್ದು ನೆಕ್ಸ್ಟ್ ಲೆವೆಲ್ ನಾವು ಹೇಳಬೇಕಾದ್ರೆ, ಸೊ ಇದು ಪ್ರತಿಯೊಬ್ಬರು ನಾವು ಹೇಗೆ ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಮಾಡ್ತೇವೆ, ಫಸ್ಟ್ ವರ್ಡ್ಸ್ ಗೊತ್ತಿರಬೇಕು. ಆ ವರ್ಡ್ಸ್ ಗೊತ್ತಾದ ನಂತರ ಎಂಟೈರ್ ಸೆಂಟೆನ್ಸ್ ಮಾಡೋಕ್ಕಿಂತ ಬದಲು ಆ ಇಂಡಿವಿಜುವಲ್ ಫ್ರೇಸಸನ್ನು ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಏನಾಯಿತು, ಆಫ್ಟರ್ ಇಂಟ್ರೊಡಕ್ಷನ್ ಆಫ್ ಸೆಕ್ಷನ್ 16 ಇನ್ ದಿ ಹಿಂದೂ ಮ್ಯಾರೇಜ್ ಆಕ್ಟ್. ಸೊ ಇಲ್ಲಿ ಆಫ್ಟರ್ ಇಂಟ್ರೊಡಕ್ಷನ್ ಇಲ್ಲಿ ಮೊದಲು ಬಂದರೆ, ಇಲ್ಲಿ ಸೇರಿಸಿದ ನಂತರ ಹೇಳುವಂಥದ್ದು ಆಮೇಲೆ ಬರುವಂಥದ್ದು. ಸೊ 1976ರ ಅಧಿನಿಯಮ 68ರಿಂದ ಹಿಂದೂ ವಿವಾಹ ಅಧಿನಿಯಮ 1955ರಲ್ಲಿ 16ನೇ ಪ್ರಕರಣವನ್ನು ಸೇರಿಸಿದ ನಂತರ, ಅಥವಾ 16ನೇ ಕಲಂ ಅಂತಲೂ ಹೇಳ್ಬೋದು ಪ್ರಕರಣಕ್ಕೆ, ಸೆಕ್ಷನ್ಗೆ. ಸೊ ಇದು ಒಂದು ಫ್ರೇಸ್. ದ ಸೋಷಿಯಲ್ ಸ್ಟೇಟಸ್ ಆಫ್ ಲೆಜಿಟಿಮೆಸಿ ಹ್ಯಾಸ್ ಬಿನ್ ಕನ್ಫರ್ಡ್. ಸೊ ಕೊಟ್ಟಿದ್ದಾರೆ ಯಾರಿಗೂ ಆ ಸ್ಥಾನಮಾನ ನೀಡಲಾಗಿದೆ. ಏನು ಸ್ಥಾನಮಾನ, ಕಾನೂನು ಸಮ್ಮತೆಯ ಸಾಮಾಜಿಕ ಸ್ಥಾನಮಾನ ಅಂದರೆ ಸ್ಟೇಟಸ್, ಸೋಷಿಯಲ್ ಸ್ಟೇಟಸ್ ಅಂದರೆ ಸಾಮಾಜಿಕ ಸ್ಥಾನಮಾನ. ನೆಕ್ಸ್ಟ್ ಆನ್ ಗ್ರೂಪ್ ಆಫ್ ಇನ್ನೋಸೆಂಟ್ ಚಿಲ್ಡ್ರನ್, ಮುಗ್ಧ ಮಕ್ಕಳು, ಇನ್ನೋಸೆಂಟ್ ಚಿಲ್ಡ್ರನ್ ಅಂದರೆ ಸೊ ಅವರ ಗ್ರೂಪಿಗೆ, ಮುಗ್ಧ ಮಕ್ಕಳ ಸಮೂಹಕ್ಕೆ. ಹೂ ಆರ್ ಅದರ್ವೈಸ್ ಟ್ರೀಟೆಡ್ ಆಸ್ ಬಾಸ್ಟರ್ಡ್ಸ್. ಸೊ ಅದರ್ವೈಸ್ ಅಂದರೆ ಅನ್ಯಥಾ ಅಂತ, ಸೊ ಬಾಸ್ಟರ್ಡ್ಸ್ ಅಂದರೆ ಜಾರಜರು. ಸೊ ಅನ್ಯಥಾ ಜಾರ್ಜರೆಂದು ಅಂದರೆ ಇಲ್ಲೆಜಿಟಿಮೇಟ್ ಅಂತ ಯಾರನ್ನ ಪರಿಗಣಿಸ್ಲಿಕ್ಕೆ ಆಗ್ತಿತ್ತು ಅಂಥ ಮಕ್ಕಳಿಗೂ ಸಹ ಏನು ಆ ಲೆಜಿಟಿಮಸಿ ಅವರು ಔರಸರು ಅಂದರೆ ಆ ಕಾನೂನು ಸಮ್ಮತಿ ಅವರಿಗೆ ಕೊಟ್ಟಿದ್ದಾರೆ ಹೇಳುವಂಥದ್ದು ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಸೊ ಅದರದ್ದು ಒಂದು ಆರ್ಗ್ಯುಮೆಂಟ್ ಸೀನಿಯರ್ ಕೌನ್ಸಿಲ್ ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ. ಸೊ ಅದರದ್ದು ಬೇರೆ ಬೇರೆ ಪಾಯಿಂಟ್ಸನ್ನು ಈ ಜಜ್ಮೆಂಟಲ್ಲಿ ಜಡ್ಜ್ ಅದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಿದ್ದಾರೆ. ಸೊ ಅದರದ್ದು ಟ್ರಾನ್ಸ್ಲೇಷನ್ ನಾವು ಇವತ್ತು ಮಾಡ್ತಾ ಇರುವಂಥದ್ದು. ಸೊ ಇದು ಕನ್ನಡದಲ್ಲಿ ಎಂಟೈರ್ ಒಂದು ಈ ಸೆಂಟೆನ್ಸ್ ಟ್ರಾನ್ಸ್ಲೇಷನ್ ಆಗುವಾಗ ಏನಾಯಿತು, ಸೊ ನೋಡಿ ಇಲ್ಲಿ ಶ್ರೀ ಲರ್ನೆಡ್ ಕೌನ್ಸಿಲ್ ಅಪಿಯರಿಂಗ್ ಫಾರ್ ದಿ ಅಪೆಲೆಂಟ್ ಕಂಟೆಂಟ್ ಅಂತ ಹೇಳುವಂಥದ್ದು ಅಪೀಲುದಾರರ ಪರ ಹಾಜರಾದ ಮಾನ್ಯ ಶ್ರೀ ಹಿರಿಯ ನ್ಯಾಯವಾದಿ ಶ್ರೀ ಇವರು. ಕಂಟೆಂಡೆಡ್ ಅಂದರೆ ವಾದಿಸಿದರು ಹೇಳುವಂಥದ್ದು, ಅದು ಆ್ಯಕ್ಚುಲಿ ವಾದಿಸಿದರು ಅಂತ ಹೇಳಿ ಕಾಮ ಅಂತಾಗಿ ಲಾಸ್ಟಿಗೆ ಬರುವಂಥದ್ದು. ಆ್ಯಕ್ಚುಲಿ ಈ ಎಂಟೈರ್ ಪ್ಯಾರಾಗ್ರಾಫಿನ ಕೊನೆಯಲ್ಲಿ ಬರುತ್ತೆ. ಸೊ ಅದು ನಿಮಗೆ ಲಾಸ್ಟ್ ನಿಮ್ಮ ಈ ಸ್ಲೈಡಿನ ಕೊನೆಯಲ್ಲಿ ಸಿಗುವಂಥದ್ದು. ಓಕೆ,
ಸೊ ಅದ್ರ ನಂತರ ನೋಡೋಣ. ಸೊ ದ್ಯಾಟ್ ಆಫ್ಟರ್ ಇಂಟ್ರಡಕ್ಷನ್ ಅದೇನಾಯಿತು, ಇಲ್ಲಿ ಈ ಒಂದು 1976 ಅಧಿನಿಯಮ ಸೇರಿಸಿದ ನಂತರ, ಸೊ ಇಲ್ಲಿ ಒಂದು ಇದು ಮಾಡ್ಕೊಳ್ಬೋದು. ಈಗ ಇದನ್ನ ಡೈರೆಕ್ಟ್ ಆಗಿ ಸೋಷಿಯಲ್ ಸ್ಟೇಟಸ್ ಅಂತ ಬರೋದಿಲ್ಲ. ಏನಾಗುತ್ತೆ, ಅವರಿಗೆ ಕೊಟ್ಟಿದ್ದಾರೆ, ಆ ಸ್ಥಾನವನ್ನು ನೀಡಿದ್ದಾರೆ, ಏನು ಸ್ಥಾನಮಾನ ನೀಡಿದ್ದಾರೆ, ಯಾರಿಗೆ ಆ ಸ್ಥಾನವನ್ನು ನೀಡಿದ್ದಾರೆ ಅಂತ ನೋಡೋದಂಥದ್ದು. ಸೊ ಅನ್ಯಥಾ ಜಾರ್ಜರೆಂದು ಪರಿಗಣಿಸಲಾದ ಅಂದರೆ ಅದರ್ವೈಸ್ ಟ್ರೀಟೆಡ್, ಇದು ಫಸ್ಟ್ ಬರುತ್ತೆ ಇಲ್ಲಿ. ಅನ್ಯಥಾ ಜಾರ್ಜ್ ಎಂದು ಪರಿಗಣಿಸಲಾದ ಒನ್ ಗ್ರೂಪ್ ಆಫ್ ಇನ್ನೋಸೆಂಟ್ ಚಿಲ್ಡ್ರನ್, ಮುಗ್ಧ ಮಕ್ಕಳ ಸಮೂಹಕ್ಕೆ ಕಾನೂನು ಇದು ಇಲ್ಲಿ ಸ್ಥಾನಮಾನವನ್ನು ನೀಡಲಾಗಿದೆ ಎಂದು. ಯಾಕೆಂದ್ರೆ ಅದೇ ನಾನು ಕಂಟೆಂಟ್ ಅಂತ ಹೇಳಿದ್ದೇನಲ್ಲ, ಇಲ್ಲಿ ದ್ಯಾಟ್ ಅಂತ ಈ ಒಂದು ಶಬ್ದ ಏನಿದೆ ಅದು ಈ ಸೆಂಟೆನ್ಸ್ ಮುಗಿಯುವಾಗ ಬರುವಂಥದ್ದು. ಸೊ ಈ ಸೆಂಟೆನ್ಸೇ ಬೇರೆ ಬೇರೆ ಕಾಮಾ ಫ್ರೇಸಸ್ಗಳಿರುವಂತಹ ವೆರಿ ಲೆಂದಿ ಸೆಂಟೆನ್ಸ್, ಒಂದು ಎಂಟೈರ್ ಪ್ಯಾರಾಗ್ರಾಫ್ನ ಒಂದು ಸೆಂಟೆನ್ಸ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈ ಜಡ್ಜ್ಮೆಂಟ್ ರೈಟಿಂಗ್, ಜಡ್ಜ್ಮೆಂಟ್ ಟ್ರಾನ್ಸ್ಲೇಷನ್ ಕಷ್ಟ ಅಂತ ಹೇಳುವಂಥದ್ದೆಲ್ಲ. ಸೊ ಇದು ಒಂದು. ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ನೋಡೋಣ. ಸೊ ದಸ್ ಬೈ ಅ ಲೀಗಲ್ ಫಿಕ್ಷನ್ ದ ಇಲ್ಲೆಜಿಟಿಮೇಟ್ ಚಿಲ್ಡ್ರನ್ ಆರ್ ಅಡ್ಮಿಟೆಡ್ ಆಸ್ ಲೆಜಿಟಿಮೇಟ್ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಇನ್ಕ್ಲೂಡಿಂಗ್ ಸಕ್ಸೆಷನ್ ಟು ಪ್ರಾಪರ್ಟೀಸ್ ಆಫ್ ದಿಯರ್ ಪೇರೆಂಟ್ಸ್. ಸೊ ನಾನು ನಿಮಗೆ ಇನ್ನೊಂದು ಸೂಚನೆ ಕೊಡಬೇಕಂದ್ರೆ, ನೀವು ಇನ್ ಕೇಸ್ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂತಾದರೆ ಈ ವಿಡಿಯೋನ ಒಂದು ಪಾಸ್ ಮಾಡಿ, ನಾನು ಆನ್ಸರ್ ಹೇಳೋ ತನಕ ನೀವು ಈ ವಿಡಿಯೋ ಪಾಸ್ ಮಾಡಿ ಅದನ್ನು ನೀವೇ ನಿಮ್ಮ ಸೆಂಟೆನ್ಸಲ್ಲಿ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಆಮೇಲೆ ಇದರ ಆನ್ಸರ್ ನಾನು ಏನು ಹೇಳ್ತೇನೆ ಅದರದ್ದು ಚೆಕ್ ಮಾಡ್ಬೋದು. ಹಾಗೆ ಕೂಡ ನೀವು ಮಾಡ್ಬೋದು. ಸೊ ಇಲ್ಲಿ ನಾನು ಹೇಳ್ತಾ ಇರುವಾಗ ಬೈ ಅ ಲೀಗಲ್ ಫಿಕ್ಷನ್ ಅಂದರೆ ಏನು, ಒಂದು ಕಾನೂನು ಕಲ್ಪನೆಯ ಮೂಲಕ. ಅಡ್ಮಿಟೆಡ್ ಆಸ್ ಲೆಜಿಟಿಮೇಟ್ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್, ಇಲ್ಲಿ ಈ ಒಂದು ಏನಿದೆ ಇದು ಎಲ್ಲ ಪ್ರಾಯೋಗಿಕ ಉದ್ದೇಶಗಳು, ಪ್ರಾಕ್ಟಿಕಲ್ ಪರ್ಪಸ್. ಸೊ ಎಲ್ಲ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಕಾನೂನು ಸಮ್ಮತವೆಂದು ಅಂಗೀಕರಿಸಲಾಗಿದೆ ಎಂದು. ಸೊ ಆಸ್ ಲೆಜಿಟಿಮೇಟ್, ಅಡ್ಮಿಟೆಡ್, ಸೊ ಅಂಗೀಕರಿಸಲಾಗಿದೆ ಆ ಶಬ್ದಗಳದ್ದು. ಸೊ ಕಾನೂನು ಸಮ್ಮತವೆಂದು ಅಂಗೀಕರಿಸಲಾಗಿದೆ ಹೇಳುವಂಥದ್ದು ಅಡ್ಮಿಟೆಡ್ ಆಸ್ ಲೆಜಿಟಿಮೇಟ್ ಅಂತ ಬರ್ತದೆ. ಓಕೆ. ಸೊ ಇನ್ಕ್ಲೂಡಿಂಗ್ ಸಕ್ಸೆಷನ್ ಟು ಪ್ರಾಪರ್ಟೀಸ್ ಆಫ್ ದಿಯರ್ ಪೇರೆಂಟ್ಸ್, ಇಲ್ಲಿ ಅವರ ತಂದೆ ತಾಯಿಯರ ಸ್ವತ್ತುಗಳಿಗೆ ಉತ್ತರಾಧಿಕಾರವೂ ಸೇರಿದಂತೆ ಅಂತ ಈ ಒಂದು ಫ್ರೇಸಿನ ಟ್ರಾನ್ಸ್ಲೇಷನ್. ಸೊ ಇದು ಎಂಟೈರ್ ನಾವು ತಗೊಂಡಾಗ ಏನಾಗ್ತದೆ, ದಸ್ ಹೀಗಾಗಿ, ಸೊ ದಸ್ ಬೈ ಲೀಗಲ್ ಫಿಕ್ಷನ್, ಇದು ಒಂದು ಕಾನೂನು ಕಲ್ಪನೆಯ ಮೂಲಕ, ದ ಇಲ್ಲೆಜಿಟಿಮೇಟ್ ಚಿಲ್ಡ್ರನ್ ಆರ್ ಅಡ್ಮಿಟೆಡ್ ಆಸ್ ಲೆಜಿಟಿಮೇಟ್ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್. ಸೊ ಅನೌರಸ ಮಕ್ಕಳನ್ನು, ಇಲ್ಲಿ ಈ ಒಂದು ಏನಿದೆ ಟು ಅಂತ ತಗೊಂಡ್ರೆ ಇಲ್ಲಿ ಏನು ಬರ್ತದೆ, ಅವರ ತಂದೆ ತಾಯಿಯ ಸ್ವತ್ತುಗಳಿಗೆ ಉತ್ತರಾಧಿಕಾರವು ಸೇರಿದಂತೆ. ಸೊ ಇದು ಆ್ಯಕ್ಚುಲಿ ಇಲ್ಲಿ ಬರುವಂಥದ್ದು 3 ಮತ್ತೆ ಏನಿದೆ ಅವರ ಸೇರಿದಂತೆ ಎಲ್ಲ ಪ್ರಾಯೋಗಿಕ ಉದ್ದೇಶಗಳಿಗಾಗಿ, ಇದು ಫೋರ್ತ್. ಅಡ್ಮಿಟೆಡ್ ಆಸ್ ಲೆಜಿಟಿಮೇಟ್, ಕಾನೂನು ಸಮ್ಮತವೆಂದು ಅಂಗೀಕರಿಸಲಾಗಿದೆ. ಓಕೆ. ಸೊ ಇದು ಕೂಡ ಇಲ್ಲಿ ಡಿವೈಡ್ ಆಗ್ತದೆ. ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸುಲಭ. ನೆಕ್ಸ್ಟ್, ಸೊ ದೇರ್ಫೋರ್ after the enactment of section 16 no distinction is to be made between legitimate son and illegitimate son in so far as their right to property is concerned. ಸೊ ಇದರಲ್ಲಿ ಐಡಿಯಾ ಇಷ್ಟೇ, ಸೆಕ್ಷನ್ 16 ಆದ ನಂತರ ಯಾವುದೇ ಒಂದು ವ್ಯತ್ಯಾಸ ಮಾಡಬಾರ್ದು ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ರೈಟ್ ಟು ಪ್ರಾಪರ್ಟಿಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇಷ್ಟನ್ನು ನಾವು ಕನ್ನಡದಲ್ಲಿ ಮಾಡಲಿಕ್ಕೆ ಹೋದರೆ 16ನೇ ಪ್ರಕರಣ 16ನೇ ಕಲಂನ ಅಧಿನಿಯಮಿತವಾದ ನಂತರ ಅಂತ ಮಾಡಿ, ಇವರ ನಡುವೆ ಯಾವುದೇ ವಿಭಿನ್ನತೆಯನ್ನು ಮಾಡಕೂಡದು. ನೋ ಡಿಸ್ಟಿಂಕ್ಷನ್ ಅಂದರೆ ವಿಭಿನ್ನತೆಯನ್ನು ಮಾಡಕೂಡದು. ಸೊ ಲೆಜಿಟಿಮೇಟ್ ಸನ್ ಅಂಡ್ ಇಲೆಜಿಟಿಮೇಟ್ ಸನ್, ಅವರ ಸಮಗ ಹಾಗೂ ಅನವರ ಸಮಗ ಅಂತ. ಸೊ ಇನ್ ಸೋ ಫಾರ್ ಆಸ್ ದ ರೈಟ್ ಟು ಪ್ರಾಪರ್ಟಿ ಇಸ್ ಕನ್ಸರ್ನ್, ಅವರ ಸ್ವತ್ತಿನ ಹಕ್ಕಿಗೆ ಸಂಬಂಧಿಸುವಷ್ಟರ ಮಟ್ಟಿಗೆ. ಸೊ ಇಲ್ಲಿ ಆದುದರಿಂದ 16ನೇ ಪ್ರಕರಣ ಅಧಿನಿಯಮಿತವಾದ ನಂತರ ಇನ್ ಸೋ ಫಾರ್ ಆಸ್ ಎ ರೈಟ್ ಟು ಪ್ರಾಪರ್ಟಿ ಇಸ್ ಕನ್ಸರ್ನ್, ಇದು ಇಲ್ಲಿ ಬರುವಾಗ ಅವರ ಸ್ವತ್ತಿನ ಹಕ್ಕಿಗೆ ಸಂಬಂಧಿಸುವಷ್ಟರ ಮಟ್ಟಿಗೆ ಈ ವಿಭಿನ್ನತೆಯನ್ನು ಮಾಡಕೂಡದಂತ ಏನಿದೆ ಅದು ಇಲ್ಲಿ ಲಾಸ್ಟಿಗೆ ಬರ್ತದೆ ನೋಡಿ, ಮಾಡಕೂಡದೆಂದು. ಇದು ಬಿಟ್ವೀನ್ ಲೆಜಿಟಿಮೇಟ್ ಆ್ಯಂಡ್ ಇಲೆಜಿಟಿಮೇಟ್ ಸನ್ಗೆ ಅವರ ಸಮಗ ಹಾಗೂ ಅನವರ ಸಮಗ. ಓಕೆ. ಸೊ ಆದುದರಿಂದ 16ನೇ ಪ್ರಕರಣ ಅಧಿನಿಯಮಿತವಾದ ನಂತರ ಅವರ ಸ್ವತ್ತಿನ ಹಕ್ಕಿಗೆ ಸಂಬಂಧಿಸುವಷ್ಟರ ಮಟ್ಟಿಗೆ
ಔರಸ ಮಗ ಹಾಗೂ ಅನೌರಸ ಮಗ ಇವರ ನಡುವೆ ಯಾವುದೇ ವಿಭಿನ್ನತೆಯನ್ನು ಮಾಡಕೂಡದೆಂದು. ನೆಕ್ಸ್ಟ್ ಒನ್. So they have equal right not only in the property of their parents, they have a right even in respect of ancestral property or joint family property. ಸೊ ಇದೇನು ಹೇಳ್ತಾರೆ, ತಂದೆ ತಾಯಿಯ ಪ್ರಾಪರ್ಟಿ ಮಾತ್ರ ಅಲ್ಲ, ತಮ್ಮ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಅಲ್ಲೂ ಕೂಡ ಇರುತ್ತೆ ಅಂತ ಹಕ್ಕು. ಸೊ ಈಕ್ವಲ್ ರೈಟ್ ನಾಟ್ ಓನ್ಲಿ ಇನ್ ದ ಪ್ರಾಪರ್ಟಿ ಆಫ್ ದ ಪೇರೆಂಟ್ಸ್ಗೆ ತಮ್ಮ ತಂದೆ ತಾಯಿಗಳ ಸ್ವತ್ತಿನಲ್ಲಿ ಸಮಾನ ಹಕ್ಕನ್ನು ಹೊಂದಿರುವುದಷ್ಟೇ ಅಲ್ಲದೆ ನಾಟ್ ಓನ್ಲಿ ಅಷ್ಟೇ ಅಲ್ಲದೆ ಹೇಳೋದಕ್ಕೆ ಈ ಒಂದು ಫ್ರೇಸ್. ಹಾಗೆ ರೈಟ್ ಈವನ್ ಇನ್ ರೆಸ್ಪೆಕ್ಟ್ ಆಫ್ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಆರ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. ಆನ್ಸಿಸ್ಟ್ರಲ್ ಅಂದರೆ ಪಿತ್ರಾರ್ಜಿತ ಸ್ವತ್ತು, ಜಾಯಿಂಟ್ ಫ್ಯಾಮಿಲಿ ಅಂದರೆ ಜಂಟಿ ಕುಟುಂಬದ ಸ್ವತ್ತು. ಸೊ ಅದರ ಸಂಬಂಧವಾಗಿಯೂ ಕೂಡ ಈಕ್ವಲ್ ರೈಟ್, ಇಲ್ಲಿ ಆ್ಯಕ್ಚುಲಿ ಇದು ಇಲ್ಲಿ ಬರಬೇಕು, ಈಕ್ವಲ್ ರೈಟ್ ಸಮಾನ ಹಕ್ಕು ಅಂತ. ಸೊ ಅದನ್ನು ಒಟ್ಟಿಗೆ ಸೇರಿಸಿದಾಗ ಸರಿಯಾಗತ್ತೆ. ಸೊ ಅವರು ತಮ್ಮ ತಂದೆ ತಾಯಿಗಳ ಸ್ವತ್ತಿನಲ್ಲಿ ಸಮಾನ ಹಕ್ಕನ್ನು ಹೊಂದಿರುವುದಷ್ಟೇ ಅಲ್ಲದೆ ಪಿತ್ರಾರ್ಜಿತ ಸ್ವತ್ತು ಅಥವಾ ಜಂಟಿ ಕುಟುಂಬದ ಸ್ವತ್ತಿನ ಸಂಬಂಧವಾಗಿಯೂ ಕೂಡ ಸಮಾನ ಹಕ್ಕನ್ನು ಹೊಂದಿರುತ್ತಾರೆಂದು. ನೆಕ್ಸ್ಟ್ ಒನ್. ಸೊ therefore the lower appellate court committed serious error in reversing the well considered judgment of the trial court which had decreed the suit of the plaintiff. ಇದನ್ನ ಲೋವರ್ ಅಪಿಲೇಟ್ ಕೋರ್ಟ್ ಅಂದರೆ ಕೆಳ ಅಪೀಲು ನ್ಯಾಯಾಲಯ ಕಮಿಟೆಡ್ ಸೀರಿಯಸ್ ಎರರ್ ಅಂದರೆ ಗಂಭೀರವಾದ ತಪ್ಪನ್ನು ಮಾಡಿರುತ್ತದೆ. ಇನ್ ರಿವರ್ಸಿಂಗ್ ಅಂದರೆ ವಿಪರ್ಯಯಗೊಳಿಸು ಅಂತ. ಸೊ ವೆಲ್ ಕನ್ಸಿಡರ್ಡ್ ಜಡ್ಜ್ಮೆಂಟ್ ಅಂದರೆ ಚೆನ್ನಾಗಿ ಪರ್ಯಾಲೋಚಿಸಿದ ತೀರ್ಪು. ಟ್ರಯಲ್ ಕೋರ್ಟ್ ಅಧಿವಿಚಾರಣಾ ನ್ಯಾಯಾಲಯ. ಸೊ ಅಧಿವಿಚಾರಣಾ ನ್ಯಾಯಾಲಯದ ಚೆನ್ನಾಗಿ ಪರ್ಯಾಲೋಚಿಸಿದ ತೀರ್ಪನ್ನು ವಿಪರ್ಯಯಗೊಳಿಸಿ ವಿಚ್ ಹ್ಯಾಡ್ ಡಿಕ್ರೀಡ್ ದಿ ಸೂಟ್ ಆಫ್ ದಿ ಪ್ಲೇಂಟಿಫ್, ಅದಕ್ಕೇನು ಹೇಳ್ತಾರೆ, ವಾದಿಯ ದಾವೆಯನ್ನು ಡಿಕ್ರಿ ಮಾಡಿದ್ದ. ಸೊ ಆದುದರಿಂದ ಕೆಳ ಅಪೀಲು ನ್ಯಾಯಾಲಯವು ವಾದಿಯ ದಾವೆಯನ್ನು ಡಿಕ್ರಿ ಮಾಡಿದ್ದ ಅಧಿವಿಚಾರಣಾ ನ್ಯಾಯಾಲಯದ, ಸೊ ಇದು ಎಂಟೈರ್ ಇದು ವೆಲ್ ಇದೇನಿದೆ ಇದರದ್ದು, ಅಧಿವಿಚಾರಣಾ ನ್ಯಾಯಾಲಯದ ಚೆನ್ನಾಗಿ ಪರ್ಯಾಲೋಚಿಸಿದ ತೀರ್ಪನ್ನು ವಿಪರ್ಯಯಗೊಳಿಸಿ ಗಂಭೀರವಾದ ತಪ್ಪನ್ನು ಮಾಡಿರುತ್ತದೆ ಎಂದು ವಾದಿಸಿದ್ದಾರೆ. Next one, he further contended that there is no bar in any law. So no bar in any law ಹೇಳುವಂಥದ್ದು ಒಂದು, for a son to file a suit against his father during his lifetime in order to protect his interest in the property. ಸೊ ಇದಕ್ಕೇನಾಗ್ತದೆ, there is no bar in any law ಅಂದರೆ ಯಾವುದೇ ಕಾನೂನಿನಲ್ಲಿ ನಿಷೇಧವಿರುವುದಿಲ್ಲ. to file a suit against his father during his lifetime ಅಂದರೆ ಜೀವಾವಧಿ, ಶಿಕ್ಷೆ ಅಲ್ಲ, ಲೈಫ್ ಟೈಮ್ ಅಷ್ಟೇ, ಜೀವಾವಧಿ. ತನ್ನ ಜೀವಾವಧಿಯಲ್ಲಿ ತನ್ನ ತಂದೆಯ ವಿರುದ್ಧವಾಗಿ ಒಂದು ದಾವೆಯನ್ನು ದಾಖಲಿಸಲು, ಟು ಪ್ರೊಟೆಕ್ಟ್ ಹಿಸ್ ಇಂಟ್ರೆಸ್ಟ್ ಇನ್ ದಿ ಪ್ರಾಪರ್ಟಿ, ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ, ತನ್ನ ಸ್ವತ್ತಿನಲ್ಲಿ ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಅಂತಲೂ ಆಗ್ತದೆ. ಸೊ ಇದು ಏನಾಗ್ತದೆ, ಅಲ್ಲದೆ ಅವರು ಒಬ್ಬ ಮಗ, ಕಾನೂನಲ್ಲಿ ನಿಷೇಧ ಅಂತ ಏನಿದೆ, ನೋ ಬಾರ್, ಅದು ಇಲ್ಲಿ ಲಾಸ್ಟ್ಗೆ ಬರುವಂಥದ್ದು. ಸೊ ಅವರು ಒಬ್ಬ ಮಗ ಸ್ವತ್ತಿನಲ್ಲಿ ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ತನ್ನ ಜೀವಾವಧಿಯಲ್ಲಿ ತನ್ನ ತಂದೆಯ ವಿರುದ್ಧವಾಗಿ ಒಂದು ದಾವೆಯನ್ನು ದಾಖಲಿಸಲು ಯಾವುದೇ ಕಾನೂನಲ್ಲಿ ನಿಷೇಧವಿರುವುದಿಲ್ಲವೆಂದು ವಾದಿಸಿರುತ್ತಾರೆ. ಆಯ್ತಾ? ಸೊ ಇದಿಷ್ಟು ನಾನು ನಿಮಗೆ ಒಂದು ಟ್ರಾನ್ಸ್ಲೇಷನ್ ಅದಕ್ಕೆ ಸಂಬಂಧಪಟ್ಟ ಒಂದು ಜಡ್ಜ್ಮೆಂಟ್, ಇದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು, ಇದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು ಹೇಳುವಂಥದ್ದು. ಸೊ ನೀವು ನಾನು ಹೇಳಿದಾಗೆ ಆಲ್ರೆಡಿ ಒಂದು ಕರ್ನಾಟಕ ತೀರ್ಪುಗಳ ವರದಿ ಅದನ್ನು ಒಂದು ಕಾಪಿ ಇಟ್ಕೊಂಡು ಆ ಜಡ್ಜ್ಮೆಂಟ್ಗಳದ್ದು ಇಂಗ್ಲೀಷ್ ಕಾಪಿ ತಗೊಂಡು, ಇಂಗ್ಲೀಷ್ ಕಾಪಿ ನಿಮಗೆ ಆನ್ಲೈನಲ್ಲಿ ಸಿಗ್ತದೆ, ಅದನ್ನು ನೀವು ಒಟ್ಟಿಗೆ ಜೊತೆ ಇಟ್ಕೊಂಡು ಈ ಶಬ್ದಗಳನ್ನು ಜಾಸ್ತಿ ಪ್ರಾಕ್ಟೀಸ್ಗಳನ್ನ ಮಾಡ್ತಾ ಹೋಗಿ. ಸೊ ಹೀಗೆ ಇದೇ ರೀತಿಯಲ್ಲಿ ಟ್ರಾನ್ಸ್ಲೇಷನ್ನ ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಕನ್ನಡ ಟು ಇಂಗ್ಲೀಷ್ ಅದು ಕೂಡ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದರೆ ತುಂಬ ಜನ ನಾನು ನೋಡುವಾಗೆ ಕನ್ನಡ ಟು ಇಂಗ್ಲೀಷ್ ಇದು ಮಾಡುವಾಗ ಕೂಡ ಜಾಸ್ತಿ ಪ್ರಾಕ್ಟೀಸ್ ಬೇಕು ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಇದರದ್ದೇ ಉಲ್ಟಾ ಕೂಡ ನೀವು ಮಾಡ್ಬೋದು. ಇದೇ ಶಬ್ದಗಳನ್ನು ಫಸ್ಟ್ ಕನ್ನಡದಲ್ಲಿ ನಿಮ್ಗೆ ಹೇಗೂ ಆನ್ಸರ್ ಗೊತ್ತಿದೆ, ಅದರದ್ದು ಇಂಗ್ಲೀಷ್ ವರ್ಷನನ್ನು ನೋಡಿಕೊಂಡು ಬರಿಬೋದು. ಸೊ ಹೀಗೆ ನನ್ನ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಕರ್ನಾಟಕ ಒಂದು ಮೇನ್ಸ್ ಎಕ್ಸಾಮ್ಸ್ಗೆ ಕ್ರ್ಯಾಶ್ ಕೋರ್ಸ್ ಹೇಳುವಂಥದ್ದು 1 ತಿಂಗಳ ಕೋರ್ಸ್ ಆಗಿತ್ತು. ಅದಕ್ಕೆ ಇಂಟ್ರೆಸ್ಟೆಡ್ ಇರೋರು ಜಾಯಿನ್ ಆಗ್ಬೋದು ಇನ್ನೂ ಕೂಡ, ಯಾಕೆಂದರೆ ನಿಮಗೆ ರೆಕಾರ್ಡೆಡ್ ಲೆಕ್ಚರ್ಸ್ ಕೂಡ ಸಿಗುತ್ತೆ.
ಸೊ ಹೀಗೆ ಇನ್ನೂ ಸ್ವಲ್ಪ ಅನ್ಅಕಾಡೆಮಿ ಬಗ್ಗೆ ಡೀಟೇಲ್ಸನ್ನು, ಬೇರೆ ಬ್ಯಾಚಸ್ಗಳ ಬಗ್ಗೆ ಡೀಟೇಲ್ಸ್ನ ನಿಮಗೆ ಕೊಡ್ತೇನೆ. ಯಾರು ಮುಂದಿನ ವರ್ಷದ ಜುಡಿಷಿಯರಿ ಎಕ್ಸಾಮ್ಸ್ಗೆ ಪ್ರಾಕ್ಟೀಸ್ ಮಾಡಬೇಕು, ಎಕ್ಸಾಮ್ ಬರೀಬೇಕು ಅಂತ ಅಂದ್ಕೊಂಡಿದ್ದೀರಿ, ಅವರೆಲ್ಲರೂ ಕೂಡ ಈ ಲಾಂಗ್ ಟರ್ಮ್ ಪ್ಲ್ಯಾನ್ಸನ್ನು ತೊಗೊಳ್ಬೋದು. ಸೊ ಆ ನಿಟ್ಟಿನಲ್ಲಿ ಸಾರ್ಥಿ 3.0 ಅಂತ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಆಗಸ್ಟ್ 25ಕ್ಕೆ. ಹಾಗೆ ಜುಡಿಷಿಯರಿ ಮೇಜರ್ ಲಾಸ್ ಬ್ಯಾಚ್ 2022 ಅಂತ ಇದೆ. ಹಾಗೆ ಜುಡಿಷಿಯರಿ ಲೀಡರ್ಸ್ ಬ್ಯಾಚ್ 2022 ಅಂತ ಇದು ಕೂಡ ಸ್ಟಾರ್ಟ್ ಆಗ್ತಾ ಇದೆ ಜುಲೈ 28ಕ್ಕೆ. ಆಗಿದೆ ಆಲ್ರೆಡಿ 6 ತಿಂಗಳ ಕೋರ್ಸ್ ಇದು. ಸೊ ಮೇಜರ್ ಲಾಸ್, ಮೈನರ್ ಲಾಸ್ ಹಾಗೆ ಸಂಬಂಧಪಟ್ಟ ಯಾವುದೇ ಒಂದು ಇದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಹಾಗೆ ಕಾಂಪ್ರಿಹೆನ್ಸಿವ್ ಜುಡಿಷಿಯರಿ ಬ್ಯಾಚ್ ಜುಲೈ 2022. ಸೊ ಇದು ಕೂಡ ನಿಮಗೆ ಬೆನಿಫಿಟ್ ಆಗುವಂಥ 1 ವರ್ಷ ಇರುವಂತಹ ಬ್ಯಾಚ್. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದ್ರು ಕೂಡ ಯು ಕ್ಯಾನ್ ವಾಚ್ ದಿ ರೆಕಾರ್ಡೆಡ್ ಲೆಕ್ಚರ್ಸ್. ಸೊ ಇದೇ ರೀತಿ ನಂದು ಕ್ರ್ಯಾಶ್ ಕೋರ್ಸ್ ಇದೆ 1 ತಿಂಗಳದ್ದು, ಅದಕ್ಕೆ ಕೂಡ ನೀವು ಜಾಯ್ನ್ ಆಗ್ಬೋದು 1 ತಿಂಗಳ ಪ್ಲ್ಯಾನ್ ತೊಗೊಂಡು. ಸೊ ನೀವು ಯಾವುದೇ ಪ್ಲ್ಯಾನ್ ತೊಗೊಳ್ಳಿ, ನಿಮಗೆ ಈಗ 20% ಆಫ್ ನಡೀತಾ ಇದೆ 26 ತನಕ. ಸೊ ಇಷ್ಟು ಉಳಿತಾಯ ನಿಮಗೆ ಆಗ್ತದೆ. ಸೊ ಯು ಕ್ಯಾನ್ ಯೂಸ್ ದ ಕೋಡ್ ಅಪರ್ಣಾ ಲಾ ಫಾರ್ ಅವೈಲಿಂಗ್ ದಿ ಡಿಸ್ಕೌಂಟ್. ಹಾಗೆ ಪ್ಲಸ್ ಸಬ್ಸ್ಕ್ರೈಬರ್ಸ್ ಮತ್ತು ಐಕಾನಿಕ್ ಸಬ್ಸ್ಕ್ರೈಬರ್ಸ್ಗೆ ಈ ಮೇನ್ಸ್ ಎಕ್ಸಾಮ್ಸ್ಗೆ ಟೆಸ್ಟ್ ಸೀರೀಸ್ ಅಂತ ಸಿಗುತ್ತೆ. ಸೊ ಅದಕ್ಕೆ ನೀವು CPC, CRPC ಎವಿಡೆನ್ಸ್ ಅದರದ್ದೆಲ್ಲ ಕ್ವಶನ್ಸ್ಗಳು ನೀವು ಆನ್ಸರ್ ಮಾಡ್ಬೋದು. ಅದೊಂದು ಪ್ರಾಕ್ಟೀಸ್ ಥರ ಆಗುತ್ತೆ. ಹಾಗೆ ಕೇಸ್ ಲಾಸ್ ಮೇಲೆ ಕೂಡ ಟೆಸ್ಟ್ ಸೀರೀಸ್ ಇದೆ. ಸೊ ಯಾರು ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದೀರಿ ಅವರೆಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಬಿಡಬೇಡಿ, ಆದಷ್ಟು ಪ್ರಾಕ್ಟೀಸ್ ಮಾಡಿ. ನಿಮಗೆ ಎಲ್ಲೋ ಒಂದು ಕಡೆ ಅದು ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಕೂಡ ಸ್ಪೆಷಲ್ ಕ್ಲಾಸ್ ಫೀಚರ್ಸು, ಐಕಾನಿಕ್ ಕ್ಲಾಸ್ ಫೀಚರ್ಸು, ಅದಕ್ಕೆ ಮಾಕ್ ಇಂಟರ್ವ್ಯೂ ವೀಡಿಯೋಸ್ ಕೂಡ ನಿಮಗೆ ಸಿಗುತ್ತೆ ಅದರಲ್ಲಿ ನೀವು ನೋಡ್ತಾ ಹೋದರೆ. ಹಾಗೆ ಇದು ಪ್ರೈಸಿಂಗ್ ಪ್ಲ್ಯಾನ್, ಈ ಪ್ಲಸ್ ಸಬ್ಸ್ಕ್ರಿಪ್ಷನ್ದು ಪ್ರೈಸಿಂಗ್ ಪ್ಲ್ಯಾನ್ ಡೀಟೇಲ್ಸ್, ಹಾಗೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ದು ಡೀಟೇಲ್ಸ್ ಇದೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಸಬ್ಸ್ಕ್ರಿಪ್ಷನ್ ಬಗ್ಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೈ ವಾಟ್ಸಪ್ ನಂಬರ್. ಇಲ್ಲಿ ನಿಮಗೆ ಕಾಣ್ತಾ ಇರುವಂತಹ ಸ್ಕ್ರೀನಲ್ಲಿ ಬರ್ತಾ ಇರುವಂತಹ ವಾಟ್ಸಪ್ ನಂಬರ್, ಹಾಗೆ ನನ್ನ ಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಹಾಗೆ ಅಭಿಜ್ಞಾ ಲಾ ಸೀರೀಸ್ ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ, ಹಾಗೆ ಯೂಟ್ಯೂಬ್ ಅನ್ಅಕಾಡೆಮಿ ಜುಡಿಷಿಯರಿದು ಗ್ರೂಪ್ ಕೂಡ ಇದೆ. ಸೊ ಹೀಗೆ ನಿರಂತರವಾಗಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇರಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.